ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶ್ರೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2 ಥರ ಸಮೋಸ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ನಾರ್ಮಲ್ ಆಗಿ ಮಾಡೋ ಅಂಥದ್ದು, ಇನ್ನೊಂದು ರಿಂಗ್ ಸಮೋಸ. ಒಂದು ಕುಕ್ಕರ್ಗೆ 4 ಆಲೂಗಡ್ಡೆನ ದಪ್ಪದಾಗಿ ಹೆಚ್ಕೊಂಡೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಮುಳುಗೋ ಅಷ್ಟು ನೀರು ಹಾಕಿ ಇದನ್ನು ಬೇಯಿಸ್ಕೊಬೇಕು. ನಂತರ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಆಲೂಗಡ್ಡೆ ಬೇಯೋಕ್ಕೆ 3 ವಿಷಲ್ ಆಗಬೇಕು. ಬೇಯಿಸ್ಕೊಂಡಿದ ನಂತರ ಲಿಡ್ ಓಪನ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಿ. ಕುಕ್ಕರ್ಗೆ 1 ಕಪ್ ಬಟಾಣಿ ಮುಳುಗೋ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ 1 ವಿಷಲ್ ಹಾಕ್ಸ್ತಾ ಇದ್ದೀನಿ. ಬಟಾಣಿ ನಾನು ಹಸಿ ತೊಗೊಂಡಿರೋದ್ರಿಂದ. ನಂತರ ಇದನ್ನ ಓಪನ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಿ. ಒಂದು ಪಾತ್ರೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಜೀರಿಗೆ 1 ಟೀ ಸ್ಪೂನ್. ಜೀರಿಗೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ 3ರಿಂದ 4 ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಬೇಯಿಸ್ಕೊಂಡಿರುವಂಥ ಬಟಾಣಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗೋದು ಜಲ್ದಿ ಆಗಬೇಕಂದ್ರೆ ಉಪ್ಪು ಹಾಕೊಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಜೀರಿಗೆ ಪುಡಿ 1 ಟೀ ಸ್ಪೂನ್. ಧನಿಯಾ ಪುಡಿ 1 ಟೀ ಸ್ಪೂನ್. ಅರಿಶಿನ 1/4 ಟೀ ಸ್ಪೂನ್. ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಲೂಗಡ್ಡೆ ಎಲ್ಲ ದಪ್ಪ ಇರೋ ಸರಿ ಹೋಗಲ್ಲ, ಆದ್ದರಿಂದ ಸ್ಮ್ಯಾಶರಲ್ಲಿ ಸಣ್ಣದಾಗಿ ಮೆತ್ತಗೆ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದು 1 ಕಪ್ಪು. ಸ್ಟಫಿಂಗ್ಗೆ ನಿಮಗೇನಾದ್ರು ಎಕ್ಸ್ಟ್ರಾ ಇನ್ನೂ ಹಾಕ್ಬೋದು ಅನಿಸಿದ್ರೆ, ಇನ್ನು ಚಾಟ್ ಮಸಾಲ ಮತ್ತು ಗರಂ ಮಸಾಲ ಆ ಥರ ನಿಮಗೆ ಏನು ಅನಿಸುತ್ತೋ ಟೇಸ್ಟ್ ವೈಸು ನೀವು ಹಾಕ್ಕೊಬೋದು. ಸ್ಟಫಿಂಗ್ ಈಗ ರೆಡಿಯಾಗಿದೆ. ಹಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಿಗೆ 2 ಕಪ್ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಅಜ್ವೈನು 1 ಟೀ ಸ್ಪೂನ್. ಉಪ್ಪು ರುಚಿಗೆ ತಕ್ಕಷ್ಟು. ಇದೆಲ್ಲದನ್ನ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಕಾಯಿಸಿರುವಂಥ ಎಣ್ಣೆ 4ರಿಂದ 5 ಟೀ ಸ್ಪೂನ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಬಟ್ ಅಷ್ಟು ಕ್ರಿಸ್ಪಿ ಬರಲ್ಲ. ನೋಡಿ, ಮಿಡ್ಕೆ ಕಟ್ಟೋ ಅಷ್ಟು ಹದ ಬಂದಿದೆ. ಇವಾಗ ಇದಕ್ಕೆ ನೀರನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಜಾಸ್ತಿ ಹಾಕೊಬಾರ್ದು. ನೋಡಿ ಸ್ವಲ್ಪ ಹಾಕೊಬೇಕು. ಈಗ ಇದನ್ನು ಚೆನ್ನಾಗಿ ನಾದಬೇಕು. ನಾದದಷ್ಟು ನಮಗೆ ಸಮೋಸ ಚೆನ್ನಾಗಾಗುತ್ತೆ. ಮಾಡ್ಕೊತಾರ ಹಿಟ್ಟು ಸ್ವಲ್ಪ ಮೃದುವಾಗಿರಬೇಕು. ಇದನ್ನು ಒಂದು ಬಟ್ಟೆ ಮುಚ್ಚಿಬಿಟ್ಟು 15 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಗ 15 ನಿಮಿಷ ಆಗಿದೆ. ಕ್ಲೋಸ್ ಮಾಡಿರುವಂಥ ಬಟ್ಟೆನ ತೆಗಿತಾ ಇದ್ದೀನಿ. ತೆಗೆದ ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ನಾದಬೇಕು. ನಾವು ಎಷ್ಟು ನಾದ್ತೀವೋ ಅದ್ರ ಮೇಲಿರೋ ಕ್ರಿಸ್ಪಿನೆಸ್ಸು ಅಷ್ಟೇ ಜಾಸ್ತಿ ಆಗುತ್ತೆ ಅನ್ಬೋದು. ನಾದ್ತಾ ಇದ್ದರೆ ಅದರೊಳಗಿರೋ ಏರ್ ಪಾರ್ಟಿಕಲ್ಸ್ ಅನ್ನೋದನ್ನು ಕಮ್ಮಿ ಆಗ್ತಾ ಹೋಗುತ್ತೆ. ಹಿಟ್ಟಿಂದು ಒಂದು ಸಣ್ಣ ಪೋರ್ಷನ್, ಒಂದು ಸಣ್ಣ ಭಾಗನ ನಾನು ಇವಾಗ ತಗೊತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಒಂದು ಉಂಡೆ ಥರ ಮಾಡ್ಕೊತಾ ಇದ್ದೀನಿ. ನೋಡಿ,
ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಮಾಡಿರೋಂಥ ಸಣ್ಣ ಉಂಡೆ ಡೋದು ಇಟ್ಕೊತಾ ಇದ್ದೀನಿ. ಡಸ್ಟ್ ಮಾಡೋಕ್ಕೆ ನಾವು ಅಕ್ಕಿ ಹಿಟ್ಟನ್ನ ತೊಗೊಬೇಕು. ಇದನ್ನ ಈಗ ಉಜ್ಕೊತಾ ಇದ್ದೀನಿ. ತುಂಬ ದಪ್ಪನೂ ಅಲ್ಲ ತೆಳ್ಳಗೂ ಅಲ್ಲ, ಮೀಡಿಯಮ್ ಸೈಜ್ ಇರೋ ರೀತಿ ನಾವು ಉಜ್ಕೊಬೇಕು. ಇದನ್ನ ಮಧ್ಯದಲ್ಲಿ ಕಟ್ ಮಾಡ್ತಾ ಇದೀನಿ, ಅಂದರೆ ಈಕ್ವಲ್ ಹಾಫ್ಸ್ ಥರ. ನಾನು ಇವಾಗ ರೌಂಡಾಗಿ ಉಜ್ಕೊಂಡೆ, ನೀವು ಬೇಕಾದ್ರೆ ಓವಲ್ ಆಗು ಉಜ್ಕೊಬೋದು. ಇದರೊಳಗೆ ಒಂದು ಪೋರ್ಷನ್ ಭಾಗನ ನಾನು ತೊಗೊತಾ ಇದ್ದೀನಿ. ಈಗ ಮೆಲ್ಲಕ್ಕೆ ತೊಗೊಬೇಕು. ನೋಡಿ, ಸ್ವಲ್ಪ ಮೈದಾ ಹಿಟ್ಟೆಲ್ಲ ಅಟ್ಯಾಚ್ ಆಗಿರುತ್ತೆ. ಈಗ ನೋಡ್ತೀವಲ್ಲ ಯಾವ ಥರ ಫೋಲ್ಡ್ ಮಾಡ್ಕೊಬೇಕು ಅಂತ. ಈಕ್ವಲ್ ಹಾಫ್ಸ್ ಥರ ಫೋಲ್ಡ್ ಮಾಡ್ಕೊಂಡು ಒಂದು ಕಡೆ ಸೀಲ್ ಮಾಡ್ಕೊಂಡ್ಬಿಟ್ಟು ನೀವು ಕೆಳಗೆ ಪ್ರೆಸ್ ಮಾಡ್ಕೊತ ಹೋಗಬೇಕು. ಎಡ್ಜಸ್ಗೆ ನೀರನ್ನು ಹಚ್ತಾ ಇದ್ದೀನಿ. ನೀರನ್ನು ಹಚ್ಚಿದ್ರೆ ಫರ್ಮ್ ಆಗಿ ಕೂರುತ್ತೆ. ಎಣ್ಣೆಯಲ್ಲಿ ಹಾಕಿದಾಗ ಅದು ಓಪನ್ ಆಗಲ್ಲ. ಮೆಲ್ಲಕ್ಕೆ ಅದನ್ನು ಬೆರಳಿಂದ ಟ್ಯಾಪ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಸ್ಟಫಿಂಗ್ ಹಾಕೋಕ್ಕೆ ನಮಗೆ ಪ್ಲೇಸ್ ಆಯಿತು. ಕೋನ್ ಶೇಪು ನಮಗೆ ಆಲ್ರೆಡಿ ರೆಡಿಯಾಗಿದೆ. ಕೈ ಬೆರಳಲ್ಲಿ ಸ್ವಲ್ಪ ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸ್ಟಫಿಂಗನ್ನು ನೋಡ್ಕೊಂಡು ಸ್ವಲ್ಪನೇ ಹಾಕೊಬೇಕು. ತುಂಬ ತುಂಬಿಬಿಟ್ರೆ ಅದನ್ನು ಕ್ಲೋಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ, ಹೊರಗಡೆ ಎಲ್ಲ ಬಂದುಬಿಟ್ರೆ. ನೋಡಿ, ಈ ಥರ ಸ್ವಲ್ಪನೇ ಹಾಕೊತಾ ಇದ್ದೀನಿ. ನಿಮಗೆ ಕೆಪಾಸಿಟಿ ಎಷ್ಟಿರಬೇಕು ಅಂತ ನೋಡಿ ಹಾಕೊಬೇಕು. ಓವರ್ ಫಿಲ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಎಡ್ಜಸ್ಗೆ ನೀರನ್ನು ಹಚ್ತಾ ಇದ್ದೀನಿ. ಹಚ್ಬಿಟ್ಟು ನಂತರ ನಾವು ಸೀಲ್ ಮಾಡಬೇಕು, ಓಪನ್ ಆಗಬಾರ್ದು ಅಂತ ಅಷ್ಟೇ. ಇದು ಒನ್ ವೇ ಆಫ್ ಸೀಲಿಂಗ್. ಇದನ್ನು ನಾವು ಮಾಡಬೇಕಾದ್ರೆ ಒಂದು ಸೈಡು ನಾವು ಫೋಲ್ಡ್ ಮಾಡಿಬಿಟ್ಟು ಸೀಲ್ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ನಮಗೆ ಸಮೋಸ ಶೇಪು ಚೆನ್ನಾಗಿ ಬರುತ್ತೆ. ಒಂದ್ಸತಿ ಕರೆಕ್ಟಾಗಿ ನೋಡ್ಕೊಳ್ರಿ. ಇದನ್ನು ಮೆಲ್ಲಕ್ಕೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈಗ ಸಮೋಸ ಮಾಡಿಟ್ಕೊಂಡಾಗಿದೆ, ಕರಿಯೋಕ್ಕೆ ರೆಡಿಯಾಗಿದೆ. ನಾನು ಮೀಡಿಯಮ್ ಫ್ಲೇಮಲ್ಲಿ ಸಮೋಸ ಮುಳುಗೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಾಯಿ ಒಂದು ಮುಕ್ಕಾಲು ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಮ್ಮಿ ಹಾಕ್ಕೊಬಾರ್ದು. ಇವಾಗ ಒಂದೊಂದೇ ಸಮೋಸನ ಮೆಲ್ಲಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಎರಡು ಕಡೆನೂ ಫ್ಲಿಪ್ ಮಾಡಿ ಫ್ರೈ ಮಾಡಬೇಕು. ಕರೆಕ್ಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಹೈ ಫ್ಲೇಮ್ ಆದರೆ ಅದು ಸಿಯೋ ಚಾನ್ಸಸ್ ಇರುತ್ತೆ. ಮತ್ತು ಒಳಗಿರೋದು ಕರೆಕ್ಟು ಸ್ಟಫಿಂಗನ್ನು ಒಂಥರ ಡ್ರೈ ಅನಿಸ್ಬಿಡುತ್ತೆ ನಿಮಗೆ. ಈಗ ಸೆಕೆಂಡ್ ಟೈಪ್ ಸಮೋಸ, ರಿಂಗ್ ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ. ಮಾಡ್ಕೊಂಡಿರೋಂಥ ಹಿಟ್ಟಿನ ಒಂದು ಸಣ್ಣ ಪೋರ್ಷನ್ ತೊಗೊಂಡ್ಬಿಟ್ಟು ನಾನು ಇದನ್ನು ಉಚ್ಕೊಂಡು 3 ಸೈಡ್ಸ್ ಮಾತ್ರ ತೆಗಿತಾ ಇದ್ದೀನಿ. ನಂತರ ಯಾವ ಸೈಡಿಂದ ನಾವು ಕಟ್ ಮಾಡಿಲ್ಲ ಅದೇ ಸೈಡಲ್ಲಿ ನಾವು ಸ್ವಲ್ಪ ಸ್ಟಫಿಂಗ್ ಇಡಬೇಕು. ತುಂಬ ಎಕ್ಸಸ್ ಆಗಿರಬಾರ್ದು, ಸ್ವಲ್ಪ ಇಡಬೇಕು. ಆ ಸೈಡ್ಗೆ ನೀರನ್ನು ಹಚ್ಚಿ ನೋಡಿ, ಇದನ್ನು ಬೆರಳಿಂದ ಸ್ವಲ್ಪ ಒಳಗೆ ಫೋಲ್ಡ್ ಮಾಡಿಬಿಟ್ಟು ರೋಲ್ ಮಾಡ್ತಾ ಇದ್ದೀನಿ. ನಾನು ಲೈಟಾಗಿ ಒಂದು ರೋಲ್ ಆದರೆ ಸಾಕು. ನಂತರ ಚಾಕುವಿಂದ ನಾವು ಆ ಕಡೆ ಆಪೋಸಿಟ್ ಸೈಡಲ್ಲಿ ಎಡ್ಜನ್ನು ಕಟ್ ಮಾಡ್ತಾ ಹೋಗಬೇಕು. ಇದನ್ನು ಮತ್ತೆ ರೋಲ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ರೋಲ್ ಮಾಡ್ಕೊಂಡು ಹೋಗಬೇಕು. ಮತ್ತು ಎಡ್ಜಸ್ಗೆ ನೀವು ನೀರನ್ನು ಹಚ್ಬಿಟ್ಟು ಅದನ್ನು ಪ್ರಾಪರಾಗಿ ಸೀಲಪ್ ಆಗಬೇಕು. ಆದ್ದರಿಂದ ಮತ್ತೆ ರೋಲ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಈ ಥರ ನಿಮಗೆ ಆಲ್ಮೋಸ್ಟ್ ಒಂದು ರೌಂಡ್ ಶೇಪನ್ನ ಫಾರ್ಮೇಷನ್ ಹೇಗೆ ಮಾಡ್ತಾ ಇರೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಎಡ್ಜಸ್ಸನ್ನು ಹತ್ರ ತೊಗೊಂಡ್ಬರ್ತಾ ಇದ್ದೀನಿ. ಈಗ ಒಂದು ಲೇಯರ್ ಕಟ್ ಮಾಡಿರ್ತೀವಲ್ಲ, ಆ ಒಂದು ಲೇಯರಿಂದ ಸ್ವಲ್ಪ ನೀರು ಹಚ್ಚಿ ಅದನ್ನ ಹಾಗೆ ರ್ಯಾಪ್ ಮಾಡ್ತಾ ಇದ್ದೀನಿ. ಸೊ ದಟ್ ಕಂಪ್ಲೀಟ್ ನಿಮಗೆ ರಿಂಗ್ ಶೇಪ್, ರೌಂಡ್ ರಿಂಗ್ ಶೇಪ್ ನಿಮಗೆ ಕಾಣ್ತಾ ಇದೆ. ಕಡಾಯಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಒಂದೊಂದೇ ರಿಂಗ್ ಸಮೋಸನ ಹಾಕ್ತಾ ಇದ್ದೀನಿ ನಾನು. ನೀವು ಈ ಥರ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ನೋಡೋಕ್ಕೂ ಡಿಫ್ರೆಂಟ್ ಆಗುತ್ತೆ. ಮತ್ತು ಸಮೋಸ ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ. ರಿಂಗ್ ಸಮೋಸ ಒಂದ್ಸತಿ ಟ್ರೈ ಮಾಡಿ. ಇದನ್ನು 2 ಕಡೆನೂ ಫ್ಲಿಪ್ ಮಾಡಿ ಕರೆಕ್ಟಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಗೋಲ್ಡನ್ ರಿಂಗ್ ಸಮೋಸ ಅಂತಲೇ ಹೇಳ್ಬೋದು. ಈಗ ರಿಂಗ್ ಸಮೋಸ ರೆಡಿಯಾಗಿದೆ. ಸಮೋಸ ಒಂದು ಬೆಸ್ಟ್ ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈ ರಿಂಗ್ ಸಮೋಸ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.